ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸಸ್ಯ ಪಾಕ ಚಾನಲ್. ಇವತ್ತು ಮೆಂತ್ಯದ ಹಿಟ್ಟು ಮಾಡ್ತಾ ಇದ್ದೀನಿ. ಮೆಂತ್ಯದ ಹಿಟ್ಟು ಮಾಡೋಕ್ಕೆ ಫಸ್ಟು ತೊಗರಿಬೇಳೆ ಒಂದು ಅರ್ಧ ಕಪ್ನಷ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಕೆಂಪಗಾದ್ಮೇಲೆ ಒಂದು ತಟ್ಟೆಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನು. ನೆಕ್ಸ್ಟು ಕಡಲೆಬೇಳೆ ಒಂದು ಅರ್ಧ ಕಪ್ನಷ್ಟು ಅದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಎಲ್ಲ ಬೇಳೆಗಳನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಕಡಲೆಬೇಳೆ ಕೆಂಪಗಾಗಿದೆ, ಇವಾಗ ಅದನ್ನು ತಟ್ಟೆಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಒಂದು ಅರ್ಧ ಕಪ್ನಷ್ಟು, ಒಂದು ಕಾಲ್ ಕಪ್ನಷ್ಟು ಉದ್ದಿನಬೇಳೆ ಹಾಕೊಳ್ತಾ ಇದ್ದೀನಿ. ತೊಗರಿಬೇಳೆ ಕಡಲೆಬೇಳೆ ಅರ್ಧ ಕಪ್ ತಗೊಂಡಿದ್ದೀನಿ. ಉದ್ದಿನಬೇಳೆ ಬರೀ ಕಾಲ್ ಕಪ್ ತಗೊಂಡಿದ್ದೀನಿ. ಉದ್ದಿನಬೇಳೆನು ಕೆಂಪಗಾದ್ಮೇಲೆ ತಟ್ಟೆಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ ಹೆಸರು ಬೇಳೆ ಒಂದು ಕಾಲ್ ಕಪ್ನಷ್ಟು, ಇದು ಕೆಂಪಗಾಗಬೇಕು. ಹೆಸರು ಬೇಳೆ ಕೆಂಪಗಾದ್ಮೇಲೆ ಅದನ್ನು ತಟ್ಟೆಲಿ ತೆಗೆದಿಟ್ಕೊಳ್ತೀನಿ. ಇವಾಗ ನೆಕ್ಸ್ಟ್ ಒಂದು ಅರ್ಧ ಕಪ್ನಷ್ಟು ಧನಿಯಾನು ಹುರ್ಕೊಳ್ಬೇಕು. ಧನಿಯಾನು ಅದೇ ತಟ್ಟೆಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಕಾಳನ್ನು ಹುರ್ಕೊಳ್ತಾ ಇದ್ದೀನಿ. ಮೆಣಸು ಚಟಪಟ ಅನ್ನೋವರೆಗೂ ಹುರ್ಕೊಳ್ಬೇಕು. ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಎಲ್ಲ ಹುರ್ಕೊಳ್ಬೇಕು. ನೆಕ್ಸ್ಟ್ ಮೆಂತ್ಯ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು, ಮೆಂತ್ಯನು ತೆಗೆದಿಟ್ಕೊಂಡೆ. ನೆಕ್ಸ್ಟ್ ಇವಾಗ ಬ್ಯಾಡಗೆ ಮೆಣಸಿನ್ಕಾಯಿ ತಗೊಳ್ತಾ ಇದ್ದೀನಿ. ಒಂದು 10ರಿಂದ 15 ಮೆಣಸಿನ್ಕಾಯಿ ಸಾಕು. ಮೆಣಸ್ಕಾಳು ಹಾಕಿರ್ತೀವಿ, ಇದು ಹಾಕಿರ್ತೀವಿ, ಆದ್ರಿಂದ ಒಂದು 10ರಿಂದ 15 ಸಾಕು. ನಾನಿಲ್ಲೊಂದು 10 ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಎಲ್ಲ ಹುರಿದಿಟ್ಕೊಂಡಿದ್ದೀನಿ. ಇವಾಗ ಇದನ್ನ ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೊಳ್ತೀನಿ. ನಾನು ಹಿಂಗು ಅರಿಶಿನ ಹಾಕೋದು ಮರ್ತೋಗಿದ್ದೆ. ಲಾಸ್ಟಲ್ಲಿ ಇನ್ನೊಂದ್ಸರಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಲ್ಲೇನೆ. ನೀವು ಈ ಪೌಡರ್ ಮನೇಲೆ ಮಾಡಿಟ್ಕೊಂಡ್ರೆ ಇದರಿಂದ ಗೊಜ್ಜು ಮಾಡ್ಬೋದು, ಚಿತ್ರಾನ್ನ ಮಾಡ್ಬೋದು. ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮೆಂತ್ಯ ಬೇಳೆಗಳೆಲ್ಲ ಹಾಕಿರೋದ್ರಿಂದ. ಮೆಂತ್ಯದ ಹಿಟ್ಟು ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಅನ್ನು ಆನ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.